ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಬಳ್ಳಾರಿಯ ಮೆಣಸಿನಕಾಯಿ ಹೊಲಗಳಿಗೆ ಮತ್ತೊಮ್ಮೆ ಕಾಡುತ್ತಿವೆ ಕಪ್ಪು ಥ್ರಿಪ್ಸ್. ಬದಲಾಗಲಿದೆಯಾ ಕೃಷಿ ಮಾರುಕಟ್ಟೆ ಕಾಯ್ದೆ? ಕಾಯ್ದೆ ತಿದ್ದುಪಡಿಗೆ ನೂತನ ಸಮಿತಿ ರಚನೆ. ಸಿಕ್ಕಿಂನ ಸಾವಯವ ಕೃಷಿಗೆ ಧನ ಸಹಾಯ ನೀಡಲಿರುವ ಕೇಂದ್ರ ಸರ್ಕಾರ. ಕೋಳಿಯ ಪಾರ್ಶ್ವವಾಯು ರೋಗಕ್ಕೆ ಲಸಿಕೆ ಅಭಿವೃದ್ಧಿಪಡಿಸಿದ ಬೋರಿಂಗರ್ ಇಂಗಲೈಮ್. ಐಸಿಎನ ರೋಷೆಡೆಲ್ ಪಯೋನಿಯರ್ಸ್ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ಉದಯ ಶಂಕರ್ ಅವಸ್ಥಿ. 4 ಗೊಬ್ಬರ ಕಂಪನಿಗಳ ಪರವಾನಗಿಯನ್ನು ರದ್ದುಪಡಿಸಿದ ಇಂಡೋನೇಷ್ಯಾದ ಕೃಷಿ ಸಚಿವರು. ಇದೀಗ ವಾರ್ತೆಗಳ ವಿವರ. ಬಳ್ಳಾರಿಯ ಮೆಣಸಿನಕಾಯಿ ಹೊಲಗಳಿಗೆ ಮತ್ತೊಮ್ಮೆ ಕಾಡುತ್ತಿವೆ ಕಪ್ಪು ಥ್ರಿಪ್ಸ್. 2021ರಲ್ಲಿ ಅತಿಯಾಗಿ ಕಾಡಿದ್ದ ಕಪ್ಪು ಥ್ರಿಪ್ಸ್ ಮತ್ತೆ ಈ ವರ್ಷ ಬಳ್ಳಾರಿ ಮತ್ತು ರಾಯಲಸೀಮೆ ಮೆಣಸಿನಕಾಯಿ ಹೊಲಗಳಲ್ಲಿ ದಾಳಿ ಇಡಲು ಪ್ರಾರಂಭಿಸಿದೆ. ಹಿಂದೊಮ್ಮೆ ಈ ಕೀಟಗಳ ಹಾವಳಿಯಿಂದ ಅಧಿಕ ನಷ್ಟ ಅನುಭವಿಸಿದ್ದ ರೈತರು ಈಗ ಮತ್ತೆ ಬಂದಿರುವ ಥ್ರಿಪ್ಸ್ಗಳನ್ನು ನೋಡಿ ಆತಂಕಗೊಂಡಿದ್ದಾರೆ. ಪಾಲಿ ಮನೆಯಲ್ಲಿ ಮೆಣಸಿನಕಾಯಿ ಬೆಳೆಯುವ ಹರಿಯಾಣದ ಕೆಲ ಭಾಗಗಳಲ್ಲಿಯೂ ಸಹ ಈ ಕೀಟ ದಾಳಿ ಮಾಡಿದ್ದು, ಸಾಮೂಹಿಕವಾಗಿ ಕಪ್ಪು ಥ್ರಿಪ್ಸ್ ಕೀಟದ ನಿಯಂತ್ರಣ ಮಾಡಬೇಕು ಎನ್ನಲಾಗಿದೆ. ಮೆಣಸಿನಕಾಯಿಯ ಮೊಗ್ಗು ಮತ್ತು ಹೂವಿನ ಮೇಲೆ ಕುಳಿತು ರಸ ಹೀರುವ ಈ ಕಪ್ಪು ಥ್ರಿಪ್ಸ್ ಗಿಡದಲ್ಲಿ ಬಿಟ್ಟಿರುವ ಹೂವುಗಳೆಲ್ಲ ಒಣಗಿ ಉದುರುವಂತೆ ಮಾಡುತ್ತದೆ. 2021ರಲ್ಲಿ ಇವು ದಾಳಿ ಮಾಡಿದಾಗ ಸುಮಾರು 60ರಿಂದ 70% ಬೆಳೆ ನಾಶವಾಗಿತ್ತು. ಬಳ್ಳಾರಿಯ ಸುತ್ತಮುತ್ತಲೂ ಕಪ್ಪು ಮಣ್ಣಿನಲ್ಲೇ ಹೆಚ್ಚಾಗಿ ಮೆಣಸಿನಕಾಯಿಯನ್ನು ಬೆಳೆಯುವುದು. ವಿಜ್ಞಾನಿಗಳ ಪ್ರಕಾರ ಈ ಮಣ್ಣಿನಲ್ಲಿ ಬೆಳೆದ ಮೆಣಸಿನಕಾಯಿಗೆ ಕಪ್ಪು ಥ್ರಿಪ್ಸ್ ಹೆಚ್ಚಾಗಿ ದಾಳಿ ಮಾಡುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆಯುವ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಬೆಳೆ ಇನ್ನೂ ಆರಂಭಿಕ ಹಂತದಲ್ಲಿದ್ದು ಹೂ ಬಿಟ್ಟಿಲ್ಲ. ಆದ್ದರಿಂದ ಬಳ್ಳಾರಿಯ ಸುತ್ತಮುತ್ತಲೂ ಇರುವ ರೈತರು ಈ ಕೀಟದ ನಿಯಂತ್ರಣಕ್ಕೆ ಮತ್ತು ಇದು ಬರದಂತೆ ತಡೆಯಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಕೃಷಿ ಅಧಿಕಾರಿಗಳು ತಿಳಿಸಿದ್ದಾರೆ. ಕೃಷಿ ಮಾರುಕಟ್ಟೆ ನಿಯಮಾವಳಿಗಳಿಗೆ ಹೊಸ ರೂಪ ಕೊಡಲು ತಯಾರಾದ ಕೇಂದ್ರ ಸರ್ಕಾರ. ಸದುದ್ದೇಶದಿಂದ ತಂದಿದ್ದರೂ ರಾಜಕೀಯ ದುರುದ್ದೇಶಗಳಿಂದ ಹಿಂಪಡೆಯಲಾಗಿದ್ದ 3 ಹೊಸ ಕೃಷಿ ಕಾಯ್ದೆಯಲ್ಲಿ ಒಂದಾಗಿದ್ದ ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಕಾಯ್ದೆಗೆ ಇನ್ನಷ್ಟು ವಿಷಯಗಳನ್ನು ಸೇರಿಸಿ ಕೃಷಿ ಮಾರುಕಟ್ಟೆ ನಿಯಮಾವಳಿಗೆ ನೂತನ ರೂಪುರೇಷೆ ನೀಡಲು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ನಿರ್ಧರಿಸಿದೆ. ಈ ವಿಷಯವಾಗಿ ಇನ್ನಷ್ಟು ಅಧ್ಯಯನ ಮಾಡಿ ಭಾರತದಾದ್ಯಂತ ರೈತರ ಸಲಹೆಗಳನ್ನು ಸ್ವೀಕರಿಸಿ ಮುನ್ನಡೆಯಲು ಸಮಿತಿಯೊಂದನ್ನು ರಚಿಸಲಾಗಿದೆ. ಅದು ಪ್ರಾಥಮಿಕ ಅಧ್ಯಯನದ ನಂತರ ಕೆಲವೊಂದಿಷ್ಟು ಸಲಹೆಗಳನ್ನು ಸಚಿವ ಸಂಪುಟದ ಮುಂದಿಟ್ಟಿದೆ. ಹಳೆಯ ಕೃಷಿ ಕಾಯ್ದೆಯಲ್ಲಿ ಉಲ್ಲೇಖಿಸಿರುವಂತೆ ರೈತರು ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನು ತಮ್ಮ ಹೊಲದಲ್ಲೇ ನೇರವಾಗಿ ಸಗಟು ಅಥವಾ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರುವಂತೆ ಅವಕಾಶವನ್ನು ನೀಡಬೇಕು. ಕರ್ನಾಟಕ ಸೇರಿದಂತೆ ಭಾರತದ ಕೆಲ ರಾಜ್ಯಗಳಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ಕೆಲ ರೈತರು ಈಗಾಗಲೇ ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಎಪಿಎಂಸಿ ಮಾರುಕಟ್ಟೆಯ ಹಂಗಿಲ್ಲದೆ ತಾವೇ ಮಾರುತ್ತಿದ್ದಾರೆ. ಆದರೆ ಈ ಅವಕಾಶ ಎಲ್ಲ ಬೆಳೆಯನ್ನು ಬೆಳೆಯುವ ರೈತರಿಗೆ ದೊರೆಯಬೇಕು. ಇದರಿಂದ ಮಧ್ಯವರ್ತಿಯ ಪಾಲು ಇಲ್ಲವಾಗಿ ರೈತರಿಗೆ ಹೆಚ್ಚಿನ ಲಾಭವಾಗುತ್ತದೆ. ಈ ಅಭ್ಯಾಸವನ್ನು ಕಾನೂನು ಚೌಕಟ್ಟಿನ ಒಳಗೆ ತಂದರೆ ಬಹಳಷ್ಟು ರೈತರು ಅತಿ ಶೀಘ್ರವಾಗಿ ತಮ್ಮ ಉತ್ಪನ್ನಗಳಿಗೆ ತಾವೇ ಮಾರಾಟಗಾರರನ್ನು ಹುಡುಕಿಕೊಳ್ಳುತ್ತಾರೆ. ಅದಲ್ಲದೆ ದೇಶದಾದ್ಯಂತ ಬೆಳೆ ನಿರ್ದಿಷ್ಟವಾದ ಖಾಸಗಿ ಕೃಷಿ ಮಾರುಕಟ್ಟೆಗಳನ್ನು ಸ್ಥಾಪಿಸಲು ಸರ್ಕಾರ ಅವಕಾಶ ಕೊಡಬೇಕು. ಎಪಿಎಂಸಿ ಮಾರುಕಟ್ಟೆಯ ಪರಿಸ್ಥಿತಿ ಹದಗೆಟ್ಟಿದೆ. ಈ ಕೂಡಲೇ ಸರ್ಕಾರ ಕೃಷಿ ಮಾರುಕಟ್ಟೆಗಳ ಪುನರುತ್ಥಾನದ ಕಡೆಗೆ ಗಮನ ಹರಿಸಬೇಕು ಎಂದಿದೆ. ಎಪಿಎಂಸಿ ಮಾರುಕಟ್ಟೆಗಳು ರೈತರಿಂದ ವಸೂಲು ಮಾಡುವ ಕರದಲ್ಲಿ ಕೂಡ ವ್ಯತ್ಯಾಸವಿದ್ದು ದೇಶದಾದ್ಯಂತ ಎಲ್ಲ ಮಾರುಕಟ್ಟೆಗಳು ಒಂದೇ ಸಮವಾದ ಸುಂಕವನ್ನು ವಿಧಿಸುವಂತೆ ಮಾಡಬೇಕು. ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಥವಾ ಇನ್ಯಾಮ್ ಸುಮಾರು 1400 ಮಾರುಕಟ್ಟೆಗಳಲ್ಲಿದೆ. ಇದನ್ನು ಆದಷ್ಟು ಬೇಗ ದೇಶದ ಎಲ್ಲ ಪ್ರಮುಖ ಮಾರುಕಟ್ಟೆಗಳಲ್ಲೂ ಅಳವಡಿಸಲು ಸರ್ಕಾರ ಮುಂದಾಗಬೇಕು. ಕೇಂದ್ರದ ಕೃಷಿ ನೀತಿಯ ಜೊತೆಗೆ ಆಯಾ ರಾಜ್ಯಗಳು ಸಹ ತಮ್ಮ ಅಗತ್ಯಕ್ಕನುಗುಣವಾಗಿ ರಾಜ್ಯ ಕೃಷಿ ಕಾಯ್ದೆಗಳನ್ನು ನಿರ್ಮಿಸಲು ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಸೂಚಿಸಬೇಕು. ರೈತ ತನ್ನ ಉತ್ಪನ್ನಗಳನ್ನು ಯಾವ ರಾಜ್ಯದಲ್ಲಾದರೂ ಮಾರಲು ಸಾಧ್ಯವಾಗುವಂತೆ ದೇಶದ ಯಾವ ಭಾಗದಲ್ಲಾದರೂ ಚಲಾವಣೆಯಾಗುವ ಮಾರುಕಟ್ಟೆ ಲೈಸೆನ್ಸ್ಗಳನ್ನು ಸರ್ಕಾರ ನೀಡಬೇಕು ಎಂದಿದೆ. ಇವಿಷ್ಟು ಸಮಿತಿ ತನ್ನ ಪ್ರಾಥಮಿಕ ಅಧ್ಯಯನದ ನಂತರ ಸರ್ಕಾರಕ್ಕೆ ನೀಡಿರುವ ಸಲಹೆಗಳು. ಸಮಿತಿಯ ಈ ಎಲ್ಲ ಸಲಹೆಗಳನ್ನು ಸರ್ಕಾರ ಸ್ವೀಕರಿಸಲಿದೆಯಾ? ಕೃಷಿ ಮಾರುಕಟ್ಟೆಗಳಿಗೆ ಮಾಡಬೇಕು ಎಂದಿರುವ ಬದಲಾವಣೆಯನ್ನು ರೈತರು ಒಪ್ಪುತ್ತಾರಾ? ಅಥವಾ ಈ ಬಾರಿಯೂ ಸಹ ರೈತರಿಗೆ ಸಹಾಯವಾಗಲಿರುವ ಹೊಸ ಕೃಷಿ ನೀತಿ ರಾಜಕೀಯ ಹಗ್ಗಜಗ್ಗಾಟದಿಂದ ತೆರೆಮರೆಯಲ್ಲೇ ಉಳಿಯಲಿದೆಯಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಸಿಕ್ಕಿಂನ ಸಾವಯವ ಕೃಷಿಗೆ ಧನ ಸಹಾಯ ನೀಡಲಿರುವ ಕೇಂದ್ರ ಸರ್ಕಾರ. ಆಯಾ ರಾಜ್ಯಗಳ ಕೃಷಿ ಕ್ಷೇತ್ರಗಳಲ್ಲಿರುವ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡು ಅವುಗಳನ್ನು ಅತಿ ಶೀಘ್ರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸೇರಿ ಯಾವ ರೀತಿ ಬಗೆಹರಿಸಬಹುದು ಎಂದು ಅರಿಯಲು ಪ್ರತಿಯೊಂದು ರಾಜ್ಯದ ಕೃಷಿ ಮಂತ್ರಿಗಳ ಜೊತೆ ಮಾತುಕತೆ ನಡೆಸುತ್ತಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವೆಂಬರ್ 26ರಂದು ಸಿಕ್ಕಿಂ ರಾಜ್ಯದ ಕೃಷಿ ಸಚಿವರಾದ ಶ್ರೀ ಪುರಾನ್ ಕುಮಾರ್ ಗುರಂಗ್ ಅವರನ್ನು ಭೇಟಿಯಾಗಿ ಸಿಕ್ಕಿಂ ರಾಜ್ಯದ ಕೃಷಿಯ ಸ್ಥಿತಿಗತಿಯ ಬಗ್ಗೆ, ಅಲ್ಲಿ ರೈತರಿಗೆ ಕಾಡುವ ಸಾಮಾನ್ಯ ತೊಂದರೆಗಳ ಬಗ್ಗೆ ಚರ್ಚಿಸಿದರು. ಮಾತುಕತೆ ಸಮಯದಲ್ಲಿ ಶ್ರೀ ಪುರನ್ ಗುರಂಗ್ ಅವರು ಸಿಕ್ಕಿಂ ರಾಜ್ಯದಲ್ಲಿ ಬಹಳಷ್ಟು ರೈತರು ಸಾವಯವ ಕೃಷಿಯತ್ತ ಮುಖ ಮಾಡಿರುವುದನ್ನು ತಿಳಿಸಿ ರಾಜ್ಯದಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿಯನ್ನು ಇನ್ನಷ್ಟು ಜನಪ್ರಿಯಗೊಳಿಸಲು ನೂತನ ಸಂಶೋಧನೆ ನಡೆಸಲು ಕೇಂದ್ರ ಸರ್ಕಾರದ ಆರ್ಥಿಕ ಸಹಾಯವನ್ನು ಕೋರಿದರು. ಸಿಕ್ಕಿಂ ರಾಜ್ಯದ ಕೃಷಿ ಸಚಿವರ ಬೇಡಿಕೆಗಳನ್ನು ಆಲಿಸಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯದಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಬೇಕಾಗುವ ಧನ ಸಹಾಯವನ್ನು ಕೇಂದ್ರ ಸರ್ಕಾರ ನೀಡಲು ಸಿದ್ಧವಿರುವುದಾಗಿ ತಿಳಿಸಿದರು. ಕೋಳಿಯ ಪಾರ್ಶ್ವವಾಯು ರೋಗಕ್ಕೆ ಲಸಿಕೆ ಅಭಿವೃದ್ಧಿಪಡಿಸಿದ ಬೋರಿಂಗರ್ ಇಂಗಲೈಮ್.
ಜರ್ಮನಿ ಮೂಲದ ಪಶು ಔಷಧ ತಯಾರಿಕಾ ಕಂಪನಿಯಾದ ಬೋರಿಂಗರ್ ಇಂಗಲೈಮ್ ಇದೀಗ ಕೋಳಿಯ ಪಾರ್ಶ್ವವಾಯು ಅಥವಾ ಮಾರೆಕ್ಸ್ ವೈರಾಣು ರೋಗಕ್ಕೆ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ. 6ರಿಂದ 30 ವಾರದ ಕೋಳಿಗಳಿಗೆ ತಗುಲುವ ಮಾರಣಾಂತಿಕ ಸೋಂಕು ಇದಾಗಿದ್ದು, ರೋಗಗ್ರಸ್ತ ಕೋಳಿಯಿಂದ ಇನ್ನೊಂದು ಕೋಳಿಗೆ ಬಹಳ ವೇಗವಾಗಿ ಹರಡುವುದರಿಂದ ಈ ರೋಗ ಅಪಾರ ನಷ್ಟವನ್ನುಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದೀಗ ಈ ಮಾರಣಾಂತಿಕ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಿರುವುದಾಗಿ ಬೋರಿಂಗರ್ ಇಂಗಲೈಮ್ ಕಂಪನಿ ತಿಳಿಸಿದೆ. ಆಧುನಿಕ ತಂತ್ರಜ್ಞಾನದಿಂದ ತಯಾರಿಸಿದ ಲೈವ್ ಅಟೆನ್ಯುವೇಟೆಡ್ ಲಸಿಕೆ ಇದಾಗಿದೆ. 18 ಅಥವಾ 19 ದಿನದ ಭ್ರೂಣಕ್ಕೆ ಅಥವಾ 1 ದಿನದ ಕೋಳಿ ಮರಿಗೆ ಈ ಲಸಿಕೆಯನ್ನು ನೀಡಬೇಕು. ಈ ಲಸಿಕೆ ಈಗ ಭಾರತದಲ್ಲೂ ಲಭ್ಯವಿದ್ದು, ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ಎಂದು ಆಶಿಸಲಾಗಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಾರುಕಟ್ಟೆಗೆ ಬರತೊಡಗಿದ ತೊಗರಿಬೇಳೆ ಬೆಲೆ ಸಹಜ ಸ್ಥಿತಿಗೆ ಮರಳಲಿದೆ ಎನ್ನುತ್ತಿರುವ ವರದಿಗಳು. ದೇಶದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ರಾಜ್ಯಗಳಾದ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಇದೀಗ ತೊಗರಿ ಕಟಾವಿನ ಸಮಯ. ಅಲ್ಪಾವಧಿ ತಳಿಗಳು ಈಗಾಗಲೇ ಕಟಾವಾಗಿ ಮಾರುಕಟ್ಟೆಗೆ ಬರತೊಡಗಿದ್ದು, ಕಳೆದ ಕೆಲ ತಿಂಗಳಿಂದ ಗಗನಕ್ಕೇರಿದ ದರ ಇಳಿಯುವ ಲಕ್ಷಣವಿದೆ ಎನ್ನಲಾಗಿದೆ. ಸರ್ಕಾರ ತೊಗರಿಯ ಕನಿಷ್ಠ ಬೆಂಬಲ ಬೆಲೆಯನ್ನು ಕ್ವಿಂಟಾಲ್ಗೆ 7,550 ರೂಪಾಯಿ ಎಂದು ನಿಗದಿಪಡಿಸಿದೆ. ಆದರೆ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಸದ್ಯಕ್ಕೆ ಕ್ವಿಂಟಾಲ್ ತೊಗರಿಯ ಧಾರಣೆ 14,900 ರೂಪಾಯಿ ಇದೆ. ಇದು ಸರ್ಕಾರ ನಿಗದಿಪಡಿಸಿರುವ ಬೆಲೆಗಿಂತಲೂ ದುಪ್ಪಟ್ಟು. ಈಗಾಗಲೇ ಉತ್ತಮ ಬೆಳೆ ತೆಗೆದು ಕಟಾವಿಗೆ ಕಾಯುತ್ತಿರುವ ರೈತರಿಗೆ ಇದು ಸಿಹಿ ಸುದ್ದಿಯಾಗಿದೆ. ಹಿಂದಿನ ವರ್ಷ ಬರದ ಪರಿಸ್ಥಿತಿಯಿಂದ ದೇಶದಾದ್ಯಂತ ತೊಗರಿಯ ಉತ್ಪಾದನೆ ಕಡಿಮೆಯಾಗಿ ಹೊರಗೆ ಮಾರುಕಟ್ಟೆಯಲ್ಲಿ ಬೆಲೆ ಏರಿದೆ. ಇದೀಗ ಈ ವರ್ಷ ಉತ್ತಮ ಬೆಳೆ ಬಂದಿರುವುದರಿಂದ ಮುಂದಿನ ದಿನಗಳಲ್ಲಿ ತೊಗರಿಯ ಬೆಲೆ ಇಳಿಯಲಿದೆ ಎನ್ನಲಾಗಿದೆ. ಐಸಿಎನ ರೋಶೆಡಲ್ ಪಯೋನಿಯರ್ಸ್ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ಉದಯ್ ಶಂಕರ್ ಅವಸ್ತಿ. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ನ್ಯಾನೋ ಗೊಬ್ಬರ ತಯಾರಿಸಿದ ಕೃಷಿ ವಿಜ್ಞಾನಿ, ಹಾಲಿ ಇಫ್ಕೋದ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಡಾಕ್ಟರ್ ಉದಯ್ ಶಂಕರ್ ಅವಸ್ತಿಯವರು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಿಯನ್ಸ್ ಅವರು ನೀಡುವ ರೋಶೆಡಲ್ ಪಯೋನಿಯರ್ಸ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸ್ವಸಹಾಯ ಸಂಘಗಳ ಮೂಲಕ ರೈತರ ಏಳಿಗೆಗೆ ಸಹಕರಿಸುತ್ತಿರುವ ಅವರ ಕೆಲಸಗಳನ್ನು ಗುರುತಿಸಿ ಐಸಿಎ ಈ ಪ್ರಶಸ್ತಿಯನ್ನು ನೀಡಿದೆ. ಭಾರತದಲ್ಲಿ ಶ್ವೇತಕ್ರಾಂತಿಯ ಹರಿಕಾರ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ನಂತರ ಈ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾದ 2ನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಡಾಕ್ಟರ್ ಅವಸ್ತಿಯವರು ಪಾತ್ರರಾಗಿದ್ದಾರೆ. 4 ಗೊಬ್ಬರ ಕಂಪನಿಗಳ ಪರವಾನಗಿಯನ್ನು ರದ್ದುಪಡಿಸಿದ ಇಂಡೋನೇಷ್ಯಾದ ಕೃಷಿ ಸಚಿವರು ಕಳಪೆ ಗುಣಮಟ್ಟದ ಗೊಬ್ಬರಗಳನ್ನು ತಯಾರಿಸಿ ರೈತರಿಗೆ ಮಾರುತ್ತಿದ್ದಾರೆ ಎಂದು ಸಾಬೀತಾದ ಹಿನ್ನೆಲೆಯಲ್ಲಿ 4 ಗೊಬ್ಬರ ತಯಾರಿಕಾ ಕಂಪನಿಗಳ ಪರವಾನಗಿಯನ್ನು ರದ್ದುಪಡಿಸಿರುವುದಾಗಿ ಇಂಡೋನೇಷ್ಯಾ ದೇಶದ ಕೃಷಿ ಸಚಿವರಾದ ಆಂದಿ ಅಮರನ್ ಸುಲೈಮಾನ್ ತಿಳಿಸಿದ್ದಾರೆ. ಇಂಡೋನೇಷ್ಯಾ ದೇಶದಾದ್ಯಂತ ಕಳಪೆ ಗುಣಮಟ್ಟದ ಗೊಬ್ಬರಗಳನ್ನು ಮಾರಲಾಗುತ್ತಿದೆ ಎಂದು ಹಲವಾರು ರೈತರು ಸರ್ಕಾರಕ್ಕೆ ದೂರನ್ನು ನೀಡಿದ್ದರು. ರೈತರ ದೂರಿನ ಆಧಾರದ ಮೇಲೆ ಒಟ್ಟಾರೆ 27 ಗೊಬ್ಬರ ತಯಾರಿಕಾ ಕಂಪನಿಗಳ ವಿರುದ್ಧ ಸರ್ಕಾರ ತನಿಖೆಯನ್ನು ಆರಂಭಿಸಿತ್ತು. ದೇಶದಾದ್ಯಂತ ಇರುವ ಹಲವಾರು ಗೊಬ್ಬರ ತಯಾರಿಕಾ ಘಟಕಕ್ಕೆ ಗೊಬ್ಬರ ಮಾರಾಟ ಕೇಂದ್ರಗಳಿಗೆ ಭೇಟಿ ನೀಡಿದ ಕೃಷಿ ತಂತ್ರಜ್ಞರ ತಂಡ ಗೊಬ್ಬರದ ಮಾದರಿಯನ್ನು ತೆಗೆದುಕೊಂಡು 3 ಪ್ರತ್ಯೇಕ ಪ್ರಯೋಗಾಲಯಗಳಿಗೆ ಕಳುಹಿಸಿಕೊಡಲಾಗಿತ್ತು. ಎಲ್ಲ ಪ್ರಯೋಗಾಲಯದ ವರದಿಗಳನ್ನು ಆಧರಿಸಿ ಗೊಬ್ಬರದ ಗುಣಮಟ್ಟ ಕಳಪೆ ಇರುವುದು ಸಾಬೀತಾದ ಹಿನ್ನೆಲೆಯಲ್ಲಿ ಒಟ್ಟು 4 ಗೊಬ್ಬರ ತಯಾರಿಕಾ ಕಂಪನಿಗಳ ಪರವಾನಗಿಯನ್ನು ರದ್ದುಪಡಿಸಿ ಅವುಗಳನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ. ಉಳಿದ 23 ಕಂಪನಿಗಳ ಗೊಬ್ಬರ ಸಹ ಕಳಪೆ ಇರುವುದು ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಅವುಗಳ ಮೇಲೂ ಸಹ ಸೂಕ್ತ ಕ್ರಮಗಳನ್ನು ಜರುಗಿಸಲಾಗುವುದೆಂದು ಕೃಷಿ ಸಚಿವರು ತಿಳಿಸಿದ್ದಾರೆ.
ಈಗ ಕಪ್ಪು ಪಟ್ಟಿಗೆ ಸೇರಿಸಿರುವ 4 ಕಂಪನಿಯಿಂದ ರೈತರಿಗೆ ಒಟ್ಟಾರೆ $37.6 ಮಿಲಿಯನ್ ನಷ್ಟವಾಗಿದ್ದು, ಆ ನಷ್ಟ ಪರಿಹಾರವನ್ನು ಈ ಕಂಪನಿಗಳೇ ಭರಿಸಬೇಕು. ಅದಕ್ಕಾಗಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲು ಇವುಗಳ ವಿರುದ್ಧ ಪೊಲೀಸರಿಗೆ ದೂರು ನೀಡಿರುವುದಾಗಿ ಅಂದಿ ಅಮರನ್ ಸುಲೈಮಾನ್ ತಿಳಿಸಿದ್ದಾರೆ. ಡಿಸೆಂಬರ್ 7ಕ್ಕೆ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಪಾಕ ಸ್ಪರ್ಧೆ. ಕೃಷಿ ಇಲಾಖೆಯಿಂದ ನಡೆಯುವ ರಾಜ್ಯ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯಗಳ ಪಾಕ ಸ್ಪರ್ಧೆಯ ಪೂರ್ವಭಾವಿ ತಯಾರಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಅಡುಗೆ ಸ್ಪರ್ಧೆಯನ್ನು ನಡೆಸಲು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ಇಲಾಖೆ ನಿರ್ಧರಿಸಿದೆ. ಡಿಸೆಂಬರ್ 7ರಂದು ನಡೆಯುವ ಈ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಯಾರು ಬೇಕಾದರೂ ಭಾಗವಹಿಸಬಹುದು. ಸಸ್ಯಾಹಾರಗಳಿಗೆ ಮಾತ್ರ ಅವಕಾಶ. ಪ್ರತಿಸ್ಪರ್ಧಿ ಒಂದು ಸಿರಿಧಾನ್ಯಗಳಿಂದ ಮಾಡಿದ ಸಿಹಿ ಅಥವಾ ಖಾರದ ತಿನಿಸು ಮತ್ತು ಇನ್ನೊಂದು ಮರೆತು ಹೋದ ಖಾದ್ಯವನ್ನು ಮನೆಯಲ್ಲೇ ತಯಾರಿಸಿ ತರಬೇಕು. ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ತಾವು ಯಾವ ಖಾದ್ಯ ತಯಾರಿಸುತ್ತೇವೆ, ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಮಾಡುವ ವಿಧಾನ, ತಯಾರಿಸಲು ತಗಲುವ ಸಮಯದ ವಿವರದ ಜೊತೆಗೆ ಭಾವಚಿತ್ರ, ವಿಳಾಸ ಮತ್ತು ಗುರುತಿನ ಚೀಟಿಯನ್ನು ಅರ್ಜಿಯ ಜೊತೆಗೆ ಕಚೇರಿಯ ಇಮೇಲ್ಗೆ ಅಥವಾ ತಾವೇ ಖುದ್ದಾಗಿ ಬಂದು ಇಲ್ಲವೋ ಅಂಚೆಯ ಮೂಲಕ ದಕ್ಷಿಣ ಕನ್ನಡ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಕಳಿಸಿಕೊಡಬೇಕು. ಹೆಚ್ಚಿನ ಮಾಹಿತಿಗೆ ತೆರೆಯ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.